ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತಿನ ಸ್ಪೆಷಲ್ಲು ಒರಳುಕಲ್ಲು ಚಿತ್ರಾನ್ನನ ನಾನು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಒರಳುಕಲ್ಲು ಚಿತ್ರಾನ್ನ ಅಂದರೆ ಆಗಿನ ಕಾಲದವರು ಒರಳುಕಲ್ಲಲ್ಲಿ ರುಬ್ಬಿ ಮಾಡಿದಂತಹ ಚಿತ್ರಾನ್ನ, ಅದಕ್ಕೆ ಒರಳುಕಲ್ಲು ಚಿತ್ರಾನ್ನ ಅಂತ ಇದಕ್ಕೆ ಹೆಸರು ಬಂತು. ಆದರೆ ಈಗೆಲ್ಲ ಒರಳುಕಲ್ಲುಗಳು ಜಾಸ್ತಿ ಸಿಟಿಗಳಲ್ಲಾಗಲಿ ಮನೆಗಳಲ್ಲಾಗಲಿ ಈವನ್ ಹಳ್ಳಿಗಳಲ್ಲಾಗಲೇ ಇಲ್ಲ. ಈಗೇನಿದ್ರು ಮಿಕ್ಸಿ ಜಾರ್ಗೆ ಆ ಪ್ರಾಮುಖ್ಯತೆ ಬಂದ್ಬಿಟ್ಟಿದೆ. ಈಗೆಲ್ಲ ಒರಳುಕಲ್ಲು ಚಿತ್ರಾನ್ನನ ಮಸಾಲ ಚಿತ್ರಾನ್ನ ಅಂತ ಅಂತೀವಿ. ಅಂದರೆ ಮಸಾಲೆನ ರುಬ್ಬಿ ಒರಳುಕಲ್ಲಲ್ಲಿ ರುಬ್ಬಿ ಮಾಡೋದ್ರಿಂದ ಅದಕ್ಕೆ ಆಗಿನ ಕಾಲದವರು ಏನಂದರು, ಒರಳುಕಲ್ಲು ಚಿತ್ರಾನ್ನ ಅಂದರು. ಸೊ ಈಗ ಅದಕ್ಕೆ ಈಗಿನ ಜನ್ರೇಷನ್ ನಾವು ಏನಂತೀವಿ, ಮಸಾಲ ಚಿತ್ರಾನ್ನ ಅಂತೀವಿ. ಸೊ ಈ ಒರಳುಕಲ್ಲು ಚಿತ್ರಾನ್ನ ಅಥವಾ ಮಸಾಲ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ. ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಅಂದರೆ ಎಷ್ಟು ಕಾಯಿ ಬೇಕೋ ಅಷ್ಟು, ಅಂದರೆ ನಿಮ್ಮ ಅಳತೆ ನೋಡಿ ತೊಗೊಳ್ಳಿ. ಅದಾದಮೇಲೆ ಬೆಳ್ಳುಳ್ಳಿ, ಒಂದು ಪೀಸು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 4ರಿಂದ 5 ಲವಂಗ ಹಾಕೋತಾ ಇದ್ದೀನಿ. ಅದಾದಮೇಲೆ 8ರಿಂದ 10 ಹಸಿಮೆಣ್ಸಿನ್ಕಾಯಿ, ಅಂದರೆ ಇಲ್ಲಿ ಖಾರಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅದ್ರ ಮೇಲೆ. ಅದಾದಮೇಲೆ 1 ಇಂಚು ಶುಂಠಿ ತೊಗೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇಷ್ಟು ಮಸಾಲೆಗೆ ಇಷ್ಟೇ. ಅದಾದಮೇಲೆ ಇದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಇದು ಮಸಾಲೆ ಆಗಿಬಿಡ್ತು. ಇನ್ನೇನಿದ್ರು ಮಾಮೂಲಿ ಚಿತ್ರಾನ್ನ ಥರ ಚಿತ್ರಾನ್ನ ಮಾಡ್ಕೊಳ್ಳೋದಷ್ಟೇ. ಸೊ ಈಗ ಬಾಣಲೆಗೆ ಎಣ್ಣೆ ಹಾಕಬೇಕು. ಇಲ್ಲಿ ಚಿತ್ರಾನ್ನಕ್ಕೆ ಎಣ್ಣೆ ಜಾಸ್ತಿ ಇರಬೇಕು. ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು ಇದಕ್ಕೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ರುಚಿ ಕೊಡೋದು. ಸೊ ಬಾಣಲೆಗೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡ್ಮೇಲೆ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನು ಜೀರಿಗೆ, ಇದು ಹಾಕ್ಕೊಂಡ್ಮೇಲೆ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ. ಅದಾದಮೇಲೆ ಕಡಲೆಕಾಯಿ ಬೀಜ. ಉದ್ದಿನಬೇಳೆ ಇಲ್ಲಿ ಆಪ್ಷನಲ್ಲು, ನೀವು ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ನನಗೆ ಅಷ್ಟು ಉದ್ದಿನಬೇಳೆ ಇಷ್ಟ ಆಗಲ್ಲ, ಸೊ ನಾನು ಉದ್ದಿನಬೇಳೆ ಹಾಕ್ಕೊಂಡಿಲ್ಲ. ಇಲ್ಲಿ ನಾನು ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ 2 ಹಾಕ್ಕೊಂಡಿದ್ದೀನಿ. ಎರಡನ್ನೂ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಕೆಂಪಗಾಗೋವರೆಗೂ ಹುರ್ಕೊಂಡು ಆದಮೇಲೆ ಇಲ್ಲಿ ನೆಕ್ಸ್ಟು ನಾವು ಕರಿಬೇವು ಹಾಕ್ಕೊಬೇಕು. ಇಲ್ಲಿ ನೀವು ಈರುಳ್ಳಿ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಇದು ಮಸಾಲೆ ಚಿತ್ರಾನ್ನ ಆಗಿರೋದ್ರಿಂದ ನೀವು ಈರುಳ್ಳಿ ಹಾಕ್ಕೋಬೋದು. ನಾನು ಇಲ್ಲಿ ಈರುಳ್ಳಿ ಯೂಸ್ ಮಾಡ್ತಾಯಿಲ್ಲ. ಸೊ ಕರಿಬೇವು ಆದಮೇಲೆ ಈಗ ನಾವೇನು ಮಸಾಲೆ ರುಬ್ಕೊಂಡಿರ್ತೀವಿ ಆ ಮಸಾಲೆನ ಹಾಕಿ ಒಂದು 5 ನಿಮಿಷ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ. ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾಗ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಅದರದ್ದೆಲ್ಲ ಹಸಿ ವಾಸನೆ ಹೋಗುತ್ತೆ. ಅದಕ್ಕೋಸ್ಕರ 5 ನಿಮಿಷ ಇಲ್ಲಿ ಬಾಡಿಸ್ಕೊಬೇಕಾಗುತ್ತೆ. ಇಲ್ಲಿ ಅದನ್ನು ಹೇಳಿದ್ನಲ್ಲ, ಈರುಳ್ಳಿ ಆಪ್ಷನಲ್ಲು. ನಿಮಗೆ ಈರುಳ್ಳಿ ಬೇಕಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಮಸಾಲೆ ಚಿತ್ರಾನ್ನ ಆಗಿರೋದ್ರಿಂದ ಇಲ್ಲಿ ಈರುಳ್ಳಿ ಹಾಕ್ಕೊಂಡು ಟೇಸ್ಟಿಯಾಗಿರುತ್ತೆ. ಪರ್ಸ್ನಲಿ ನನಗೆ ಚಿತ್ರಾನ್ನಕ್ಕೆ ಈರುಳ್ಳಿ ಅಷ್ಟು ಇಷ್ಟ ಆಗದೇ ಇರೋ ಕಾರಣ ನಾನು ಇಲ್ಲಿ ಈರುಳ್ಳಿ ಸ್ಕಿಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದು 5 ನಿಮಿಷ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡ್ಮೇಲೆ 1/4 ಟೀ ಸ್ಪೂನ್ ಪೌಡರು ಅರಿಶಿನ. ಉಪ್ಪು ಇಲ್ಲಿ ರುಚಿಗೆ ತಕ್ಕಷ್ಟು. ಅದಾದಮೇಲೆ ಸ್ವಲ್ಪ 1/4 ಟೀ ಸ್ಪೂನ್ ಪೌಡರು ಅರಿಶಿನ ಹಾಕಬೇಕು. ಅದಾದಮೇಲೆ 2 ನಿಂಬೆಹಣ್ಣು ಹುಳಿ ಹಾಕ್ಕೊಬೇಕು. ನಾನಿಲ್ಲಿ ಅಂದರೆ ದಪ್ಪ ಸೈಜ್ ತೊಗೊಂಡಿದ್ದೀನಿ. 2 ನಿಂಬೆಹಣ್ಣು ಹುಳಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ಬಾಡಿಸ್ಕೊಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕಾಯಿ ತುರಿ ಮೊದಲೇ ನಾವು ರುಬ್ಬಿ ಹಾಕ್ಕೊಂಡಿರೋದ್ರಿಂದ ಮತ್ತೆ ಕಾಯಿ ತುರಿ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಸೊ ಈಗ ನಾವು ಮಾಡಿರೋ ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ಅಂದರೆ ಇಲ್ಲಿ ಗೊಜ್ಜು ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು ಪೂರ್ತಿ ಗೊಜ್ಜಲ್ಲಿ ಇವಾಗ ಕಲಿಸ್ತಾ ಇಲ್ಲ, ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಸೊ ಈಗ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ಅನ್ನ ಹಾಕ್ಕೊಂಡು ಕಲಿಸ್ಬಿಟ್ರೆ ಮಸಾಲ ಚಿತ್ರಾನ್ನ ರೆಡಿ. ನೋಡಿ, ನಾನು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡಿದ್ದೀನಿ. ಫುಲ್ಲು ಅಂದರೆ ಇವಾಗಲೇ ಫುಲ್ ತಿಂತೀವಿ ಅನ್ನೋದಿರಲ್ಲ. ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ಮಾತ್ರ ಕಲಸಿ ಇಟ್ಕೋಬೋದು. ಸೊ ಈ ರೀತಿ ಮಾಡಿದಾಗ ಮಸಾಲ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ಮಸಾಲ ಚಿತ್ರಾನ್ನ, ಒರಳುಕಲ್ಲು ಚಿತ್ರಾನ್ನ ಸೊ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಈಸಿ. ಮಾಡ್ದಂಗೆ ಗೊತ್ತಾಗಲ್ಲ, ಅಷ್ಟು ಬೇಗ ಆಗೋಗ್ಬಿಡುತ್ತೆ ಚಿತ್ರಾನ್ನ. ಸೊ ಚಿತ್ರಾನ್ನ ಲವ್ವರ್ಸ್ಗಂತೂ ಮಸ್ಟ್ ಇದನ್ನು ನೀವು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ನಿಂಬೆಹಣ್ಣು ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಿಂಗೆ ಚಿತ್ರಾನ್ನ ಇಷ್ಟಪಡೋರು ಒಂದು ಸರಿ ಈ ಒರಳುಕಲ್ಲು ಚಿತ್ರಾನ್ನ ಅಂದರೆ ಮಸಾಲ ಚಿತ್ರಾನ್ನ ಮಾಡಿಕೊಂಡು ಡೆಫಿನೆಟಾಗಿ ತಿನ್ನಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.